ಕುಶಾಲನಗರದ ಸಮೀಪದಲ್ಲಿರುವ ದೊಡ್ಡ ಪಂಚಾಯಿತಿ ಮುಳುಸೋಗೆ. ಪಂಚಾಯಿತಿ ಚುನಾವಣೆ ನಡೆದ ಕೇವಲ 18 ತಿಂಗಳುಗಳಲ್ಲಿ ಒಟ್ಟು ಚುನಾಯಿತ 23 ಸದಸ್ಯರನ್ನು ನಡು ನೀರಿನಲ್ಲಿ ಕೈಬಿಟ್ಟಿರುವುದು ನಿಮಗೆ ಶೋಭೆ ತರುವ ವಿಷಯವಲ್ಲ ಎಂದು ಮುಳುಸೋಗೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂ ಶಿವಾನಂದ್ ಹಾಲಿ ಶಾಸಕರ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದರು. ಗುರುವಾರ ಕುಶಾಲನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕುಶಾಲನಗರ ತಾಲೂಕಾಗೆ ಮೇಲ್ದರ್ಜೆಗೆ ಏರಿದ ನಂತರ ಕುಶಾಲನಗರ ಪಟ್ಟಣ ಪಂಚಾಯಿತಿಯನ್ನು ಪುರಸಭೆ ಆಗಲು ನಮ್ಮ ಪಂಚಾಯಿತಿ ಸರ್ವ ಸದಸ್ಯರ ತ್ಯಾಗ ಅಡಿಪಾಯವಾಗಿದೆ. ಆದರೆ ಪುರಸಭೆ ಆದ ನಂತರ ನಮ್ಮ ಮುಳುಸೋಗೆ ಗ್ರಾಮದಲ್ಲಿ ಅಭಿವೃದ್ಧಿ ಮರೀಚಿಕೆಯಾಗಿದೆ. ಕೋಟ್ಯಾಂತರ ರೂಪಾಯಿಗಳ ಅನುದಾನ ಬರುತ್ತದೆ. ನಿಮ್ಮ ಗ್ರಾಮ ಎಲ್ಲಾ ರೀತಿಯಲ್ಲಿ ಅಭಿವೃದ್ಧಿಗೊಳ್ಳುತ್ತದೆ ಎಂದು ರೀಲ್ ಬಿಟ್ಟು ಈಗ ನೋಡಿದರೆ ರಿಯಲ್ ಆಗಿ ಒಂದೇ ಒಂದು ಅಭಿವೃದ್ಧಿ ಕಾಮಗಾರಿಗಳು ಆಗಿಲ್ಲ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಪಂಚಾಯಿತಿ ಮಾಜಿ ಸದಸ್ಯ ಸಿಎಂ ಆಸಿಫ್ ಮಾತನಾಡಿ, ನಮ್ಮ ಗ್ರಾಮಕ್ಕೆ ಅಭಿವೃದ್ಧಿ ಶೂನ್ಯವಾಗಿದೆ. ಇಂತಹ ಸಂದರ್ಭದಲ್ಲಿ ಪುರಸಭೆಯನ್ನು ಮತ್ತೆ ಪಟ್ಟಣ ಪಂಚಾಯಿತಿ ಲೆಕ್ಕಾಚಾರದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಗೆ ಹೋಗಿರುವುದು ಸರಿಯಾದ ಕ್ರಮವಲ್ಲ. ಮುಂದಿನ ದಿನಗಳಲ್ಲಿ ಮುಳುಸೋಗೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ಎಲ್ಲರ ಬೆಂಬಲವನ್ನು ಪಡೆದು ಬೃಹತ್ ಮಟ್ಟದ ಹೋರಾಟವನ್ನು ಹಮ್ಮಿಕೊಳ್ಳುವ ಮೂಲಕ ತಕ್ಕ ಪಾಠವನ್ನು ಕಲಿಸಲಾಗುವುದು ಎಂದು ತಿಳಿಸಿದರು. ಹಿರಿಯ ಮಾಜಿ ಪಂಚಾಯಿತಿ ಸದಸ್ಯ ರಾಜೇಶ್ ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ಕುಮಾರ್ ಹಾಗೂ ಪ್ರದೀಪ್ ಉಪಸ್ಥಿತರಿದ್ದರು. ಪಂಚಾಯಿತಿ ಸದಸ್ಯರು ಎಲ್ಲರೂ ಒಪ್ಪಿ ಪುರಸಭೆಗೆ ವ್ಯಾಪ್ತಿಗೆ ನಮ್ಮ ಮುಳುಸೋಗೆ ಗ್ರಾಮ ಪಂಚಾಯತಿನ ಸೇರ್ಪಡೆ ಮಾಡಿಕೊಂಡ್ರು. ಮುಖ್ಯವಾಗಿ ಮಾಜಿ ಶಾಸಕರಾದ ಅಪ್ಪಚ್ಚುರಂಜನವರು ಕುಶಾಲನಗರವನ್ನು ಒಂದು ಒಳ್ಳೆಯ ಮೇಲ್ದರ್ಜೆಗೆ ಏರಿಸಲಿಕ್ಕೋಸ್ಕರ ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದರು. ಅದಕ್ಕೆ ಸರ್ವ ಸದಸ್ಯರು ಕೂಡ ಒಪ್ಪಿದರು. ಆ ಪ್ರಕಾರ ಸುಮಾರು 5 ವರ್ಷಕ್ಕೊಂದು ಸಲ ಚುನಾವಣೆ ನಡೆಯೋದು. ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಪಟ್ಟಣ ಪಂಚಾಯಿತಿ ಸದಸ್ಯರುಗಳು 7 ವರ್ಷ ಆಗಿದೆ. ಇದೇ ತರ ಯಾವುದೋ ಒಂದು ಈ ಮೀಸಲಾತಿ ವಿಚಾರ ಇಟ್ಕೊಂಡು ಕೋರ್ಟ್ಗೆ ಹೋದವರು ಅದು ಡಿಲೇ ಆಗಿ 7 ವರ್ಷ 8 ವರ್ಷ ರನ್ನಿಂಗ್ ಇದು. ಪುನಃ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಅಂತ ಹೋಗ್ತಾ ಇದ್ದಾರೆ. ಹೋದ್ರೆ ಇನ್ನು 2.5 ವರ್ಷ ಇದು ನ್ಯಾಯಾಲಯ ಅದು ಇದು ಅಂತ ಹೇಳಿ ಇದನ್ನೇ ಬಿಡಬೇಕಾಯ್ತದೆ. ದಯವಿಟ್ಟು ಶಾಸಕರೇನಿದ್ದೀರಾ ಒಂದು ಪಕ್ಷದ ಪರ ಕೆಲಸ ಮಾಡೋದು ಬಿಟ್ಟು ಈ ಮುಳುಸೋಗೆ ಭಾಗದಲ್ಲಿ ಸುಮಾರು 18,000ದಷ್ಟು ಈಗಿನ ಜನಸಂಖ್ಯೆ ಇರೋದು. 2011 ಜನಗಣತಿ ಪ್ರಕಾರ 9,000 ಇದೆ. ಈಗಿನ ಜನಗಣತಿ ಏನಾದರೂ 2021ಗೆ ಜನಗಣತಿ ಆಗ್ಬೇಕಿತ್ತು. ಅದು ಸರ್ಕಾರದ ಮಟ್ಟದಲ್ಲಿ ಆಗಿಲ್ಲ. ಏನಾದರೂ ಇನ್ ಪ್ರೆಸೆಂಟ್ ಈಗ ಆದ್ರೆ ಸುಮಾರು ಒಂದು 18,000ದಿಂದ 20,000 ಜನಸಂಖ್ಯೆ ನಮ್ಮ ಭಾಗದಲ್ಲಿ ಇದೆ. ವೇಗವಾಗಿ ಬೆಳೀತಿರೋಂಥ ಒಂದು ಗ್ರಾಮ ಪಂಚಾಯಿತಿ ಮತ್ತೆ ಹಲವು ಪ್ರಶಸ್ತಿಗಳನ್ನ ಬಾಚಿಕೊಂಡಂತ ಗ್ರಾಮ ಪಂಚಾಯಿತಿನ ಅತಂತ್ರ ಸ್ಥಿತಿಗೆ ತಂದಾಕಿ ನಮ್ಮೆಲ್ಲ 23 ಜನನ 18 ತಿಂಗಳಿಗೆ ಮನೆ ಕಳಿಸಿ ಇವರು 7 ವರ್ಷ ಆದರೂ ಇನ್ನೂ ಅಧಿಕಾರದ ಆಸೆ ಇಟ್ಕೊಂಡು ಪುನಃ ಪಟ್ಟಣ ಪಂಚಾಯತಿಗೆ ಚುನಾವಣೆ ಮಾಡ್ತೀವಿ ಅನ್ನೋದು ಇನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ, ಖಂಡಿಸ್ತೀವಿ. ನಾವೇನು ಮುಳುಸೋಗೆ ಭಾಗದ ಏನು ಈ ಸಮಾನ ಮನಸ್ಕರಿದ್ದೀವಿ, ಮಾಜಿ ಸದಸ್ಯರಿದ್ದೀವಿ, ಈ ಮತ್ತೆ ಹಿರಿಯರೇನಿದ್ದಾರೆ ಅವ್ರನ್ನೆಲ್ಲ ಒಟ್ಟಿಗೆ ತಗೊಂಡು ನಾವು ಮುಂದಿನ ದಿನದಲ್ಲಿ ಇದು ನಮ್ಗೇನಾದ್ರು ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಪುರಸಭೆ ಮುಂದೆ ಜಿಲ್ಲಾಧಿಕಾರಿ ಮುಂದೆ ನಾವು ಉಗ್ರ ಹೋರಾಟ ಮಾಡೋದಂತೂ